ಬೆಂಗಳೂರಿನಲ್ಲಿ ಬಸ್ಗೆ ಬಸ್ ಡಿಕ್ಕಿಯಾಗಿರುವಂತಹ ಘಟನೆ ನಡೆದಿದೆ. ಕೆಆರ್ ಸರ್ಕಲ್ನಲ್ಲಿ ಅಪಘಾತ ಸಂಭವಿಸಿದ್ದು, ಅಪಘಾತದಲ್ಲಿ ಬಸ್ ಡ್ರೈವರ್ ಸ್ಥಿತಿ ಚಿಂತಾಜನಕವಾಗಿದೆ. ನಮ್ಮ ಬೆಂಗಳೂರಿನಲ್ಲಿ ಪ್ರತಿ ವಾರ್ಡ್ನಲ್ಲಿ ಕೂಡ ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದರ ಬಗ್ಗೆ ತೆರೆದಿಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಇವತ್ತು ಬಿಎಂಟಿಸಿ ಬಸ್ಸಿನ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಮತ್ತೊಂದೆಡೆ ತಲೆ ಸುತ್ತಿ ಮೆಟ್ರೋ ಹಳಿಗೆ ಮಹಿಳೆ ಬಿದ್ದು ಆ ಮಹಿಳೆಯ ರಕ್ಷಣೆಯನ್ನ ಮಾಡಲಾಗಿದೆ. ಸನ್ನಡತೆ ತೋರಿದಂತಹ 24 ಕೈದಿಗಳನ್ನ ರಿಲೀಸ್ ಮಾಡಲಾಗಿದೆ. ಆಕ್ಟ್ ಮಾಡ್ತೀವಿ ಅಂತ ಓಡೋಡಿ ಬಂದವ ನಿರ್ದೇಶಕನ ಮನೆಯನ್ನೇ ದೋಚಿದ್ದಾನೆ. 4ನೇ ದಿನವೂ ಕೂಡ ಫುಟ್ಪಾತ್ ತೆರವು ಕಾರ್ಯ ನಡೀತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಒತ್ತುವರಿಯಾಗಿರುವಂತಹ ಫುಟ್ಪಾತ್ ಅನ್ನ ತೆರವು ಮಾಡ್ತಾ ಇದೆ. ಕಳೆದ 3-4 ದಿನಗಳಿಂದ 250 ಕಿಲೋಮೀಟರ್ಗೂ ಅಧಿಕ ಪ್ರಮುಖ ರಸ್ತೆಗಳಲ್ಲಿನ ಒತ್ತುವರಿಯನ್ನ ತೆರವು ಮಾಡಿದೆ. ಇದೀಗ ಮತ್ತೆ ಒತ್ತುವರಿ ಕಾರ್ಯಾಚರಣೆ ಮುಂದುವರೆದಿದೆ. ಹಾಗಿದ್ರೆ ಈ ಒಂದು ತೆರವು ಕಾರ್ಯಾಚರಣೆಯ ಸಾಧಕ ಬಾಧಕ ಏನು ಅನ್ನೋದನ್ನ ಇವತ್ತಿನ ಸ್ಟೋರಿಯಲ್ಲಿ ನಾವು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಕೈಗೊಂಡಿರುವಂತದ್ದು. 2000 ಕಿಲೋಮೀಟರ್ ಉದ್ದದ ಪ್ರಮುಖ ರಸ್ತೆಗಳಲ್ಲಿ ಒತ್ತುವರಿಯಾಗಿರುವಂತಹ ಫುಟ್ಪಾತ್ ಅನ್ನ ಇದೀಗ ತೆರವು ಮಾಡ್ತಾ ಇದೆ. ಆದ್ಯತೆ ಮೇರೆಗೆ ಜಿಬಿಎ ವರದಿ ಪ್ರಕಾರ ಈ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡಿರೋದ್ರಿಂದ ನಗರದಲ್ಲಿ ಪ್ರತಿ ವರ್ಷ 300ಕ್ಕೂ ಅಧಿಕ ಪಾದಚಾರಿಗಳು ಅಪಘಾತ ಸಂಭವಿಸಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ತೆರವು ಕಾರ್ಯಾಚರಣೆಯನ್ನ ಕೈಗೊಂಡಿರುವಂತದ್ದು. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಇದಕ್ಕೆಂದೇ ವಿಶೇಷವಾಗಿರುವಂತಹ ಕಾರ್ಯಪಡೆಯನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಕಳೆದ 4 ದಿನಗಳಿಂದನೂ ಕೂಡ ನಿರಂತರವಾಗಿ ನಗರದಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸದ್ಯಕ್ಕೆ 4 ದಿನದ ಅವಧಿಯಲ್ಲಿ 250 ಕಿಲೋಮೀಟರ್ಗೂ ಅಧಿಕ ಉದ್ದದ ಪ್ರಮುಖ ರಸ್ತೆಗಳಲ್ಲಿ ಒತ್ತುವರಿಯಾಗಿರುವಂತಹ ಫುಟ್ಪಾತ್ ಅನ್ನ ತೆರವು ಮಾಡಲಾಗಿದೆ. ಪೆಟ್ಟಿ ಅಂಗಡಿ, ಸಣ್ಣ ಪುಟ್ಟ ಅಂಗಡಿಗಳು ಅಥವಾ ತಳ್ಳುಗಾಡಿಗಳನ್ನು ಇಟ್ಕೊಂಡು ಫುಟ್ಪಾತ್ ಮೇಲೆ ಯಾರೆಲ್ಲ ಮಾರಾಟ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ದಾರೋ ಅಂತ ಎಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನು ಕೂಡ ತೆರವು ಮಾಡ್ತಾ ಇರುವಂತದ್ದು. ಸರ್ಕಾರ ಇವರಿಗೆಲ್ಲರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುತ್ತೆ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದೆ. ಆದ್ರೆ ಇದು ಅನ್ಯಾಯ ಅನ್ನುವಂತ ಮಾತುಗಳನ್ನ ಜನರು ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಹೇಳಿದ್ರೆ, ಇತ್ತ ಸಾರ್ವಜನಿಕರು ನಮಗೆ ನಡೆಯೋದಕ್ಕೆ ಅನುಕೂಲ ಆಗ್ತಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಒಳ್ಳೇದು ಇದು ಏನ್ ಹೇಳಿ ಅರೇಂಜ್ಮೆಂಟ್ಸ್ ಮಾಡೋದೆಲ್ಲ ಒಳ್ಳೇದೇ ಆಗಲಿ, ಜನರಿಗೆಲ್ಲ ಒಳ್ಳೇದಾಗಲಿ. ಆದರೆ ಪಬ್ಲಿಕ್ ಲೆಕ್ಕಾಚಾರದಲ್ಲಿ ಒಳ್ಳೇದಲ್ವಾ? ನೀವೇನು ತೆರವು ಮಾಡಿಸ್ತಾ ಇದ್ದೀರಾ ಸರ್ ಗೌರ್ಮೆಂಟ್ ಕಡೆಯಿಂದವ, ಅದು ಒಳ್ಳೇದು ಮಾಡ್ತಾ ಇರೋದು. ಬಟ್ ಪಾದಚಾರಿಗಳಿಗೂ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ನಾವೇ ಬೈಕಲ್ಲಿ ಹೋಗೋವಾಗ ಸೈಡಿಗೆ ಬಂದು ನಮಗೆ ಟಚ್ ಆಗಿ ಎಷ್ಟೋ ಜನ ಮಿರರಿಗೂ ಟಚ್ ಆಗಿ ಬೈಕೊಂಡು ಹೋಗಿದ್ದಾರೆ. ಲೇಡೀಸು ಬೈದಿದ್ದಾರೆ, ಜೆಂಟ್ಸು ಬೈದಿದ್ದಾರೆ. ಅದರಲ್ಲೂ ಏಜ್ ಆಗಿರೋ ಪರ್ಸನ್ಗಳು ಬಂದರೆ ಇನ್ನೂ ತುಂಬ ಕ್ರಿಟಿಕಲ್ ಆಗುತ್ತೆ, ಓಡಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ವೆಹಿಕಲ್ಸ್ ಜಾಸ್ತಿ, ಅದರಲ್ಲೂ ಓಲಾ ಅದು ಇದು ಅಂತೇಳಿ ಜಾಸ್ತಿ ವೆಹಿಕಲ್ಸ್ ಇದೆ. ಈಗ ನಾವು ಓಡಾಡೋದೇ ಕಷ್ಟ ಆಗ್ತಾ ಇದೆ. ಹಾಗಾಗಿ ನೀವು ಮಾಡ್ತಾ ಇರೋದು ಒಳ್ಳೇದೇ ಸರ್. ಆದರೂ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಎಲ್ಲಾದ್ರೂ ಇಂಥ ಜಾಗದಲ್ಲಿ ಹಿಂಗಿರ್ತೀವಿ ಈ ಥರ ಮಾಡಿ ಅಂತೇಳಿ ಒಳಗಡೆಗೆ ಎಲ್ಲರೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಇನ್ನೂ ಒಳ್ಳೇದು ಸರ್. ಅದಕ್ಕೆಲ್ಲ ವಯಸ್ಸಾದವ್ರಿಗೆ ತಿರುಗಾಡೋಕ್ಕೆ ಹೋಗೋಕ್ಕೆ ಬರೋಕ್ಕೆಲ್ಲ ಅನುಕೂಲ ಆಗುತ್ತೆ. ಹಂಗಾರಿಲ್ಲ ಅಂದರೆ ಸೈಡ್ನಲ್ಲಿ ಬಂದು ಹೊಡ್ಕೊಂಡು ಹೋಗ್ಬಿಡ್ತಾರೆ 2 ವೀಲರ್ನರು 3 ವೀಲರ್ನರು. ಫುಟ್ಪಾತ್ ತೆರವು ಮಾಡಿದಷ್ಟು ವಯಸ್ಸಾದವ್ರಿಗೆ, ಅಂಗವಿಕಲರಿಗೆ, ಅವ್ರಿಗೆ ತಿರುಗಾಡೋಕ್ಕೆ ಅವಕಾಶ ಆಗತ್ತಪ್ಪ. ಅವರೇನು ಅವ್ರ ಆ ಬಿಸ್ನೆಸ್ಗೆ ಅವ್ರು ಎಷ್ಟೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಈ ಗಲ್ಲಿಯೆಲ್ಲ ಇನ್ನೊಂದು ಗಲ್ಲಿಲಿ ಮಾಡ್ತಾ ಇರ್ತಾರೆ. ಅವ್ರ ಗಲ್ಲಿಲಿ ಬಿಸ್ನೆಸ್ ಮಾಡೋರು ಹೇಳ್ತಾರೆ, ಇಲ್ಲಿ ಜಾಗ ಬೇಡ ನಮಗೆ ಜಾಗ ಬಿಟ್ಕೊಡಿ ಅಂತ ಹೇಳ್ತಾರೆ. ಆ ಬಿಟ್ಕೊಟ್ಟಷ್ಟು ನಮಗೆ ಭಾರಿ ತೊಂದರೆ ಆಯ್ತದೆ. ಹಾಗಾದ್ರೆ ಈವರೆಗೆ ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಆಗಿದೆ, ಇದರ ಜೊತೆಗೆ ಫುಟ್ಪಾತ್ ತೆರವಾಗಿರುವಂತಹ ಒಂದು ಜಾಗದಲ್ಲಿ ಸದ್ಯಕ್ಕೆ ಯಾವ ತರದ ಪರಿಸ್ಥಿತಿ ಇದೆ ಅನ್ನೋದನ್ನ ಪ್ರಗತಿ ಶೆಟ್ಟಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಜಿಬಿ ವ್ಯಾಪ್ತಿಯಲ್ಲಿ ಪಾದ
ಪಾದಚಾರಿ ಮಾರ್ಗದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ನಾನೀಗ ಮೆಜೆಸ್ಟಿಕ್ ನಲ್ಲಿದ್ದೀನಿ, ನೇರವಾಗಿ ನಿಮಗೆ ದೃಶ್ಯ ಸಮೇತವಾಗಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಯಾವೆಲ್ಲ ಅಂಗಡಿಗಳನ್ನು ಎತ್ತಿಸಿದ್ರು ಆ ಎಲ್ಲ ಅಂಗಡಿಗಳು ಈಗ ಮತ್ತೆ ಎಲ್ಲೂ ಕೂಡ ಅಂಗಡಿಗಳು ಹಾಕೊಂಡಂತಹ ಚಿತ್ರಣ ಕಂಡು ಬಂದಿಲ್ಲ. ಬದಲಾಗಿ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬರುವಂತಹ ಪ್ರಯಾಣಿಕರಾಗ್ಲಿ ಅಥವಾ ಸಹಜವಾಗಿ ಮೆಜೆಸ್ಟಿಕ್ ನಲ್ಲಿ ಓಡಾಟ ನಡೆಸ್ತಾ ಇರುವಂತಹ ಪ್ರಯಾಣಿಕರಾಗ್ಲಿ ಜನರಾಗ್ಲಿ ಅವರೆಲ್ಲರೂ ಕೂಡ ಆರಾಮಾಗಿ ಪಾದಚಾರಿ ಮಾರ್ಗದಲ್ಲಿ ಓಡಾಟವನ್ನ ನಡೆಸ್ತಾ ಇರುವಂತಹ ಚಿತ್ರಣ ಈ ಭಾಗದಲ್ಲಿ ಕಂಡು ಬಂತು. ಸಹಜವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗೋದಕ್ಕಿಂತ ಮುಂಚೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಅಂಗಡಿಗಳಿರ್ತಿತ್ತು, ಎಲ್ಲ ರಶ್ ಇರ್ತಾ ಇತ್ತು, ಸ್ವಲ್ಪ ಕೂಡ ಜನರಿಗೆ ಓಡಾಡೋದಕ್ಕೆ ಜಾಗ ಇರ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳಿಂದ ಈ ಪಾದಚಾರಿ ಮಾರ್ಗ ತುಂಬಿ ಹೋಗ್ತಾ ಇತ್ತು. ಆದ್ರೆ ನೀವೀಗ ಗಮನಿಸಿದ್ರೆ ನಾನೇ ಆರಾಮಾಗಿ ಈ ಪಾದಚಾರಿ ಮಾರ್ಗದಲ್ಲಿ ನಡ್ಕೊಂಡು ಬಂದೆ. ಅದೇ ರೀತಿಯಾಗಿ ಇಲ್ಲಿ ಬರುವಂತಹ ಜನ ಕೂಡ ಆರಾಮಾಗಿ ನಡ್ಕೊಂಡು ಬರ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಏನ್ ಸರ್ಕಾರ ಮೇಡಮ್, ಹೊಟ್ಟೆಪಾಡು ಹೋಯ್ತು. ಹೆಂಡತಿ ಮಕ್ಕಳು ಇವಾಗ ನೋಡಿ, ಇವಾಗ ಮಕ್ಕಳಿಗೆ ಟ್ಯೂಷನ್ ಫೀಸ್ ಕಟ್ಟಬೇಕು, ಸ್ಕೂಲ್ ಫೋನ್ ಮಾಡ್ತಾ ಇದಾರೆ. ಇವಾಗ ಜೀವನ ಇದೇ ಇತ್ತು, 25 ವರ್ಷದಿಂದ ಇಲ್ಲೇ ಇದೀನಿ ನಾನು, ಎಲ್ಲಿ ಬಿಟ್ಟು ಹೋಗಿಲ್ಲ ನಾನು. ಇವಾಗ ಹೊಟ್ಟೆ ಮೇಲೆ ಹೊಡ್ಬಿಟ್ರು, ಅವ್ರು ಉದ್ದಾರ ಆಯ್ತಾರ, ಜರು ನೋಡ್ಕೊಂತಾನೆ ಅಷ್ಟೇ. ಫುಲ್ ಜಾಸ್ತಿ ಪ್ರಾಬ್ಲಮ್ ಇದೆ ಅಕ್ಕ. ಇಲ್ಲಿ ಊಟಕ್ಕೆ ಕಾಸಿಲ್ಲ, ಏನ್ ಮಾಡ್ಬೇಕು? ಇಲ್ಲಿ ಅಂಗಡಿ ಇಲ್ಲ ಅಂತ ಡೈಲಿ ಖರ್ಚಾಗಿದೆ. ಇಲ್ಲಿ ಅಂಗಡಿ ಇಲ್ಲ ಅಂತ ಎಲ್ಲ ಹುಚ್ಚ ಮಾಡಿ ಜಾಗ ಇದು ಎಲ್ಲ ಗಲೀಜ್ ಮಾಡ್ತಾ. ಇಲ್ಲಿ ಏನ್ ಮಾಡ್ಬೇಕು ಇಲ್ಲಿ ಅಕ್ಕ? ಸರ್ಕಾರ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂತ, ಏನು ಅಂಗಡಿ ಗಿಡಿ ಆಗ್ಬೇಕು ಅಂತ ಊಟ ಗಿಟ ಕಾಸು ಬಿಡುತ್ತೆ ಅಕ್ಕ. ಫುಲ್ ಕಷ್ಟ ಆಗಿದೆ ಇವಾಗ. ಏನ್ ಹೇಳ್ಬೇಕು ಮೇಡಮ್, ಅವರೇ ತಿಳ್ಕೊಬೇಕು. ನಮ್ದರ ಏನಿಲ್ಲ, ನಾವು ಹೊಂಟ್ವಿ, ಇಲ್ಲ ಒಂದು 10 ನಿಮಿಷ, ಅಲ್ಲೊಂದು 10 ನಿಮಿಷ, ಅಲ್ಲೊಂದು. ನಮಗೇನು ಹೇಳಲ್ಲ, ಬೈತಾರೆ, ಹ್ಞೂ ಅನ್ನೋದು ಹೋಗ್ತಾ ಇರೋದು. ಹೆಂಗ ಊಟ ಮಾಡ್ಬೇಕು ಏನಿಲ್ಲ, ಮತ್ತೆ ಇಲ್ಲಿ ನಿಲ್ಸಕ್ಕೂ ಬೀಳಿಲ್ಲ, ನಮ್ದು ಹೆಂಗೆ ಇದು ಮಾಡಬೇಕು ಮೇಡಮ್? ನೀಟಾಗಿದೆ, ಚೆನ್ನಾಗಿದೆ. ಅವರೆಲ್ಲ ಬೇರೆ ಕಡೆ ಮಾಡಲಿ. ಅವರು ಏನು ಕೃಷ್ಣ ಬೈರೇಗೌಡರು ಹೇಳಿದ್ರೆ ಯಾರಿಗೇನು ತೊಂದರೆ ಕೊಡಲ್ಲ ಅಂತ ನ್ಯೂಸ್ ನೋಡ್ತಾ ಇದ್ದೀವಿ. ಅಂದರೆ ಇವಾಗ ನೋಡೋಕ್ಕೆ ರೈಲ್ವೆ ಸ್ಟೇಷನ್ ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಮೊದಲೆಲ್ಲ ಗಲೀಜು, ಅಲ್ಲೇ ಕೈ ತೊಳಿತಾರೆ, ಅಲ್ಲೇ ಇದು ಮಾಡ್ತಾರೆ, ಆ ಕಾಯಿಲೆ ಬರ್ತವೆ, ಆ ನೀರು ಹಾಕಿ ತಿನ್ನಿಸ್ತಾರೆ. ಒಳ್ಳೇದಾಯ್ತು ಮೇಡಮ್ ನೋಡಿದ್ವಿ, ನಮಗಂತೂ ಭಾರಿ ಸಂತೋಷ. ಏನ್ ಹೇಳೋದು ಮೇಡಮ್, ನಾವು ಇವಾಗ ಏನೋ ಒಂದು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇದೇ ಫಸ್ಟ್ ಮಾಡ್ಬೇಕಾ? ಬೇರೆ ಎಷ್ಟೋ ಕೆಲಸ ಇದೆ ಮಾಡೋದು. ಸರಿ, ಇದು ಮಾಡ್ತಾ ಇದಾರೆ, ಮಾಡ್ಲಿ. ಇವಾಗ ಅವ್ರದ್ದು ನಡೀತಾ ಇದೆ, ಮಾಡ್ಲಿ ಅಷ್ಟೇ. ಏನು ಅಷ್ಟೇ ಹೇಳೋದು. ಪಾದಚಾರಿ ಮಾರ್ಗದಲ್ಲಿ ಒತ್ತುವರಿ ತೆರವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿದ್ದಂತಹ ವ್ಯಾಪಾರಿಗಳು ಏನ್ ಹೇಳ್ತಾರೆ, ಇವರನ್ನ ನಮ್ಮ ಮುನಿರಾಜು ಮಾತನಾಡಿಸಿದ್ದಾರೆ. ನೋಡ್ಕೊಂಡು ಬನ್ನಿ. ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಕಳೆದ 3 ದಿನಗಳಿಂದ ಈ ಒಂದು ಒತ್ತುವರಿ ತೆರವು ಕಾರ್ಯ ನಡೀತಾ ಇದ್ದು, ಈ ವೇಳೆ ಸಾಕಷ್ಟು ಮಂದಿ ಏನು ಫುಟ್ಪಾತ್ ವ್ಯಾಪಾರಿಗಳು ಕೂಡ ಈಗ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಖಾಲಿ ಮಾಡಿದ್ದಾರೆ. ಹಾಗಾದ್ರೆ ಅವರ ಬದುಕು ಈಗ ಹೇಗಿದೆ, ಏನ್ ಜೀವನಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಕಳೆದ 3 ದಿನಗಳಿಂದ ನಡೀತಾ ಇರುವಂಥದ್ದು. ಏನು ಈಗಾಗಲೇ ನಗರದ ಸಾಕಷ್ಟು ಕಡೆಗಳಲ್ಲಿ ಈ ಒಂದು ಫುಟ್ಪಾತ್ ತೆರವು ಮಾಡಿ ಸಾರ್ವಜನಿಕರು ಓಡಾಡೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಈಗ GBA ಅಧಿಕಾರಿಗಳು ಕಲ್ಪಿಸುತ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಿದ್ದಂಥ ವ್ಯಾಪಾರಿಗಳು ಕೂಡ ಈಗ ತಮ್ಮ ವ್ಯಾಪಾರವನ್ನು ಕಳ್ಕೊಂಡು ಈಗ ಅಕ್ಷರಶಃವಾಗಿ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಕೂಡ ಈಗ ಅವರು ಎದುರಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಮಂದಿ ಕೂಡ ಇದ್ರ ಬಗ್ಗೆ ಒಂದು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಫುಟ್ಪಾತ್ ಮೇಲೆ ಸಾಕಷ್ಟು ಮಂದಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ಮತ್ತೆ ತಳ್ಳು ಗಾಡಿಗಳನ್ನ ಇಟ್ಕೊಂಡು ಜೀವನವನ್ನು ಕೂಡ ನಡೆಸ್ತಾ ಇದ್ರು. ಇದನ್ನೇ ನೆಚ್ಚಿಕೊಂಡು ಹಲವು ಮಂದಿ ತಮ್ಮ ಏನು ಸಂಸಾರವನ್ನ ಸಾಗಿಸುವಂಥದ್ದು, ಮತ್ತೆ ಮಕ್ಕಳನ್ನ ಶಾಲೆಗೆ ಕಳಿಸುವಂಥದ್ದು, ಮತ್ತೆ ಅವರ ಶಾಲಾ ಫೀಸ್ ಸೇರಿದಂತೆ ಮನೆಯ ಇಡೀ ಜೀವನ ಕೂಡ ಅದರಲ್ಲೇ ನಡೀತಾ ಇತ್ತು. ಆದರೆ ಕಳೆದ 3 ದಿನಗಳಿಂದ ಈ ಒಂದು ವ್ಯಾಪಾರ ಕೂಡ ಈಗ ಏನು ನಿಂತೋಗಿದ್ರಿಂದ ಅವರು ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡಬೇಕು ಮತ್ತೆ ಎಲ್ಲಿ ವ್ಯಾಪಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಒಂದು ಸಣ್ಣ ಕ್ಲೂ ಇಲ್ಲದೆ ಕೂಡ ಈಗ ಅವರು ಅಕ್ಷರವಶವಾಗಿ ರಸ್ತೆಗೆ ಇಳಿಯುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈಗಾಗಲೇ ನಾವು ಸಾಕಷ್ಟು ಮಂದಿ ಏನು ಫುಟ್ಪಾತ್ ವ್ಯಾಪಾರಿಗಳನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ಇದೇ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರ ಮತ್ತೆ GBA ಅಧಿಕಾರಿಗಳು ಒಳ್ಳೆ ಕೆಲಸವನ್ನೇ ಮಾಡ್ತಾ ಇದ್ದಾರೆ, ಆದ್ರೆ ನಮಗೂ ಕೂಡ ಒಂದು ಬದುಕುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು, ಮತ್ತೆ ಮನೆಯಲ್ಲಿ ಮಕ್ಕಳಿದ್ದಾರೆ, ಮತ್ತೆ ಜೀವನ ಕೂಡ ನಡೆಸಬೇಕಾಗಿದೆ. ಅದರಿಂದ ವ್ಯಾಪಾರ ಮಾಡೋದಕ್ಕೆ ಎಲ್ಲಾದ್ರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅಂತೇಳಿ ಒಂದು ಒತ್ತಾಯವನ್ನು ಕೂಡ ಈಗ ಫುಟ್ಪಾತ್ ವ್ಯಾಪಾರಿಗಳು ಮಾಡ್ತಾ ಇರೋದು. ಚೇಂಜಸ್ ಆಗಬೇಕು ಸರ್, ಸುಮಾರು ಚೇಂಜಸ್ ಆಗಬೇಕು. ಕೆಲವರು ದುಡಿಯೋರು ಇರ್ತಾರೆ, ಸೊ ನಮ್ಮಂಥವರೆಲ್ಲ ಎಲ್ಲಿ ಹೋಗ್ಬೇಕು ಸರ್? ತುಂಬಾನೇ ಕಷ್ಟ ಆಗಿದೆ. ನಮ್ಗೆ ಇಬ್ರು ಇರೋ ಹೆಣ್ಮಕ್ಳು ನೋಡಿ, ಇಂಥ ಜೀವನ ಮಾಡ್ತಾ ಇದ್ದವ್ರಿಗೆಲ್ಲ ಎಲ್ಲಿ ಹೋಗ್ಬೇಕು ಸರ್? ಮಾಡಿ ಎಂಥ ಜಾಗದ ಪಬ್ಲಿಕಲ್ಲಿ ಎಷ್ಟು ಜನ ಇದ್ದಾರೆ ಸರ್ ನೋಡಿ, ಫೇಸ್ ಇಲ್ವಾ? ಫೇಸ್ ಕೊಟ್ಟೆ ವ್ಯಾಪಾರ ಮಾಡ್ತಾ ಇರ್ತೀರಿ.
ಮಾಡಬೇಕು ಸರ್. ಪರಿಹಾರ ನಿಜವಾಗ್ಲೂ ಮಾಡ್ಬೇಕು. ಮಾಡಿ, ನೀವು ಮಾಡಬೇಡಿ, ನೀವು ಮಾಡೋದು ತುಂಬಾ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ, ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಮಗೂ ಜೀವನ ನಡ್ಸಕ್ಕೆ ಏನಾದರೂ ಒಂದು ಮಾಡಿ ಸರ್, ಅಷ್ಟೇ ಕೇಳ್ಕೊತಾ ಇದ್ದೀನಿ. ನಾವು ತುಂಬ ವರ್ಷಂದು ಓದಿಲ್ಲ ಏನಿಲ್ಲ, ಫುಟ್ಪಾತ್ ವ್ಯಾಪಾರ ಮಾಡಿ ಜೀವನ ಮಾಡ್ತೀವಿ. ನಾವೇನೋ ಇದರಲ್ಲಿ ತೊಗೊಳೋರ್ಗೂ ಒಳ್ಳೇದಾಗತ್ತೆ. ಎಲ್ಲರೂ ಮಾಲ್ಗಳಿಗೆ ಹೋಗೋಕ್ಕಾಗಲ್ಲ, ಬಡವ್ರೆಲ್ಲ ಬಂದು ತೊಗೊಂಡೋಗ್ತಾರೆ. ಎಲ್ಲರಿಗೂ ಹಣ ಹೋಗಲತ್ತ, ಏನೋ ಒಂದು ಸೈಡಲ್ಲಿ ಹಾಕೊಂಡು ಒಂದು ಜಮ್ಕೊಂಡು ಒಂದು ಸೂರು ತೋರಿಸ್ರ ನಮಗೂ ಜೀವನ ನಡೀತಾ ಇದೀವಿ. ಇಷ್ಟು ಸಾವಿರಾರು ಜನ ನಾವು ಎಲ್ಲಿ ಸರ್ ಹೋಗೋದು? ಜೀವನ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಏನು ಮಾಡಿ ಇದರಲ್ಲಿ ದುಡ್ದು ಬಿಟ್ಟು ನಾವು ಯಾವುದೇ ಮಕ್ಕಳಿಗೆ ಮ್ಯಾರಿಗೆಲ್ಲ ಇದರಲ್ಲೇ ನೋಡಬೇಕು. ತುಂಬ ಕಷ್ಟ ಇದೆ ಈ ಥರ ಮಾಡಿದ್ರೆ. ನಾವು ಏನು ವ್ಯಾಪಾರ ಹಾಕ್ತೀವಿ, ಐಟಮ್ ಹಾಕ್ತೀವಿ, ಮಾರ್ತೀವಿ. ಡೈಲಿ ಒಂದು 700-800 ಕೊಳ ದುಡಿತೀವಿ, ಜೀವನ ಮಾಡ್ತೀವಿ ಅಷ್ಟೇ. ಫುಟ್ಪಾತ್ ಒತ್ತುವರಿ ತೆರವಿಗೆ ಸಂಘ ಸಂಸ್ಥೆಗಳು ಕೂಡ ಹೋರಾಟ ನಡೆಸಿದ್ವು. ಈ ಬಗ್ಗೆ ಶರಣು ಹೇಳ್ತಾರೆ, ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯ ಫುಟ್ಪಾತ್ನದ್ದೇ ಬಹಳ ದೊಡ್ಡ ಚರ್ಚೆ. ಯಾಕಂದ್ರೆ ಫುಟ್ಪಾತ್ನಲ್ಲಿ ಯಾರು ಬೀದಿ ಬದಿ ವ್ಯಾಪಾರಿಗಳು ಏನಾದರೂ ವ್ಯಾಪಾರ ಮಾಡ್ತಾ ಇದ್ರೆ ಅವರನ್ನ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಪ್ರಮುಖ ರಸ್ತೆಗಳಿಂದ, ಜನಸಂದಣಿ ಇರುವಂತಹ ರಸ್ತೆಗಳಿಂದ ಪಕ್ಕದ ರಸ್ತೆಗಳಿಗೆ, ಸಬ್ ರೋಡ್ಗಳಿಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಕೆಲವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಬಹುತೇಕರು ಎಲ್ಲರೂ ಕೂಡ ಫುಟ್ಪಾತ್ ತೆರವು ಮಾಡ್ತಾ ಇರುವಂತದ್ದು, ಫುಟ್ಪಾತ್ ಜನರಿಗಾಗಿ, ಹಿರಿಯ ನಾಗರಿಕರಿಗಾಗಿ, ಪ್ರತಿಯೊಬ್ಬರು ಓಡಾಟಕ್ಕಾಗಿ ಏನ್ ಮಾಡ್ತಾ ಇದಾರಲ್ಲ, ಇದು ನಿಜವಾಗ್ಲೂ ಕೂಡ ತುಂಬಾನೇ ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರಿಗಳಿಂದ ಹಿಡಿದು ಬಿಪ್ಯಾಕ್ ಅಂತ ದೊಡ್ಡ ಸಂಸ್ಥೆಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಸಮಾಜಮುಖಿ ಇರುವಂತಹ ಸಂಸ್ಥೆಗಳಿದ್ದಾವೆ, ಅವರೆಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಜಾಸ್ತಿ ನಡಿಬೇಕು. ಜನ ಜಾಸ್ತಿ ನಡೆಯೋದಕ್ಕೆ ಬೆಂಗಳೂರಲ್ಲಿ ವಿಶಾಲವಾದ ಫುಟ್ಪಾತ್ ಇದೆ. ಆ ಫುಟ್ಪಾತ್ನ ಬಹಳಷ್ಟು ಏನಾಗಿದ್ದಾರೆ, ಅಂಗಡಿಯವರು ಇರ್ಬೋದು, ಅದಾದ್ಮೇಲೆ ಬಹಳಷ್ಟು ತರಕಾರಿ ವ್ಯಾಪಾರಿ ಬೇರೆಯವರೆಲ್ಲಾನು ಸಹ ಆಕ್ರಮಿಸಿಕೊಂಡಿರೋದನ್ನ ಇವಾಗ ತೆರವುಗೊಳಿಸೋದು ತುಂಬಾ ಇದು. ಸೊ ಅದ್ರ ಜೊತೆಗೆ ವಿ ಆರ್ ವೆರಿ ಗ್ರೇಟ್ಫುಲ್. ಸನ್ಮಾನ್ಯ ಕೃಷ್ಣ ಬೈರೇಗೌಡ ಸರ್ ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ಪಾದಚಾರಿಗಳಿಗೆ ಫುಟ್ಪಾತ್ನ ಫುಟ್ಪಾತ್ನ ಮಾಡಿಕೊಡ್ತಾ ಇದ್ದಾರೆ. ಯಾರು ಕೂಡ ಪಾದಚಾರಿಗೆ ಅಡಚಣೆ ಆಗುವಂತ ಅಥವಾ ಎನ್ಕ್ರೋಚ್ ಮಾಡುವಂತ ಕೆಲಸ ಮಾಡಬಾರ್ದು. ಆ ರೀತಿ ಮಾಡಿದ್ರೆ ಅದನ್ನು ದಂಡ ವಿಧಿಸ್ತಾರೆ, ಆ ದಂಡವನ್ನು ಕಟ್ಟಬೇಕಾಗ್ತದೆ. ಹಾಗೂ ತಕ್ಷಣದಿಂದ ಅವೆಲ್ಲವನ್ನು ತಮ್ಮ ಸ್ಥಳಕ್ಕೆ ಒಳಗಡೆ ಕುಳಿತುಕೊಂಡೇ ವ್ಯಾಪಾರ ಮಾಡಬೇಕು. ನಮ್ಮ ಪ್ರಕಾರ ಚೆನ್ನಾಗಿದೆ, ಜನಗಳು ಒಳಗೆ ನೀಟಾಗಿರುತ್ತೆ. ಓಕೆನಾ? ಅಂಗಡಿ ಒಳಗಡೆ ಇರಬೇಕು, ಆಚೆ ಕಡೆ ಇರಬಾರ್ದು. ಓಕೆನಾ? ಇವಾಗ ಅಂಗಡಿ ಬಾಡಿಗೆ ಅಲ್ಲಿ ತಗೋತಾರೆ, ತರಕಾರಿ ಆಗಲಿ ಬೇರೆ ಏನೋ ಒಂದು ಆಗಿದ್ರೆ ಇಲ್ಲಿ ಮುಂದೆ ಹಾಕ್ತಾರೆ, ಒಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಜನಗಳಿಗೆ ಹೋಗೋಕೆ ಬರೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫುಟ್ಪಾತ್ ಏನಕ್ಕೆ ಇರೋದು, ನೀಟಾಗಿರ್ಬೇಕು, ಓಡಾಡಕ್ಕೆ ಚೆನ್ನಾಗಿರುತ್ತೆ, ಅನುಕೂಲ ಆಗ್ಬೇಕದು. ಓಕೆನಾ? ಇಲ್ಲ ಅಂದ್ರೆ ಮತ್ತೆ ರೋಡಲ್ಲಿ ನಿಂತ್ಕೊಂಡಿರ್ತಾರೆ, ಕೆಲವರು ಬಂದ್ಬಿಟ್ಟು ಟಚ್ ಮಾಡ್ಕೊಂಡು ಹೋಗ್ತಾರೆ, ಅವಾಗ ಬೈಯೋದು, ಇದು ಮಾಡೋದು. ರೋಡು ಇಲ್ಲಿ ಲೋಕಲ್ ಏರಿಯಾದಲ್ಲಿ ಬಂದ್ಬಿಟ್ಟು ಫುಟ್ಪಾತ್ ನೀಟಾಗಿರ್ಬೇಕು. ಸರ್ ಒಳ್ಳೇದು, ಬೇರೆಗೌಡ ತಗೊಂಡಿರೋದು ತುಂಬಾ ಒಳ್ಳೇದು. ನಮ್ಗೆ ಆ ಡಿಸಿಷನ್ ಹೊಸ ಗೌರ್ಮೆಂಟ್ ಬಂದ ಮೇಲೆ ಸ್ವಲ್ಪ ಇಷ್ಟೊಂದು ಡಿಸಿಷನ್ ತಗೊಳ್ತಾರೆ. ಪಬ್ಲಿಕ್ಗೆ ಫಸ್ಟ್ ಕೋಪ ಇರ್ತದೆ, ಆಮೇಲೆ ಅವ್ರಿಗೆ ರೂಢಿ ಆದ್ಮೇಲೆ ಅವರೇ ಹೇಳ್ತಾರೆ ಚೆನ್ನಾಗಿದೆ ಅಂದ್ರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ, ಅದರಲ್ಲೂ ಕೂಡ ಪ್ರಮುಖ ಸಿಗ್ನಲ್ಗಳಲ್ಲಿ ಫುಟ್ಪಾತ್ ಯಾವ ರೀತಿ ಅಂದ್ರೆ ಜನರು, ಪಾದಚಾರಿಗಳು ಓಡಾಡ್ಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದರಲ್ಲೂ ಕೂಡ ಬಹಳಷ್ಟು ಜನಿನ ಬಿಡ ಇರುವಂತ ವಾಹನಗಳು ಹೆಚ್ಚು ಸಂಖ್ಯೆಯಲ್ಲಿ ಓಡಾಟ ಮಾಡುವಂತ ರಸ್ತೆಗಳ ಅಕ್ಕಪಕ್ಕದ ಫುಟ್ಪಾತ್ಗಳಂತೂ ಸಂಪೂರ್ಣವಾಗಿ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಅಂಗಡಿ ಮುಂಗಟ್ಟುಗಳ ಮುಂಭಾಗನೂ ಕೂಡ ಒತ್ತುವರಿಯನ್ನು ಮಾಡಿಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ರು. ಇದಕ್ಕೆ ಸರ್ಕಾರ ಈಗ ಕಡಿವಾಣ ಹಾಕುವಂತ ಕಾರ್ಯನೂ ಕೂಡ ಮಾಡಿದೆ. ಈಗಾಗಲೇ ಮೊದಲು ಫುಟ್ಪಾತ್ ತೆರವುಕಿನ ಮುಂಚಿತವಾಗಿನ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿ ನೋಡ್ತಾ ಹೋದ್ರೆ ಸಾಕಷ್ಟು ಕಡೆಗೆ, ಅದರಲ್ಲೂ ಕೂಡ ಜನಿನ ಬಿಡ ಇರುವಂತಹ ಪ್ರದೇಶಗಳಲ್ಲಿ ಫುಟ್ಪಾತ್ ತೆರವು ಮಾಡ್ತಾ ಇರೋದು ಜನರೆಲ್ಲರೂ ಕೂಡ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ, ನಾನು ರಾಜಮಾರ್ಗದಲ್ಲಿ ಓಡಾಡ್ತಿದ್ದೇನೇನೋ ಅಂತ ಹೇಳಿ ಹಿರಿಯ ನಾಗರಿಕರು ಒಬ್ರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಬಿಪ್ಯಾಕ್ ಸಂಸ್ಥೆಯ ಸಲಹೆಯನ್ನು ಕೂಡ ಕೊಟ್ಟಿದ್ದೇನೆಂದ್ರೆ, ಈ ಹಿಂದೆ ಫುಟ್ಪಾತ್ ಇಂದಾಗಿ ಸಾಕಷ್ಟು ರೀತಿಯಾದಂತಹ ರಸ್ತೆ ಅಪಘಾತಗಳು ಕೂಡ ಆಗ್ತಾ ಇದಾವೆ. ಅವುಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಫುಟ್ಪಾತ್ ಅನ್ನ ತೆರವು ಮಾಡಬೇಕು, ಜನರಿಗಾಗಿ ಓಡಾಟ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇನ್ನು ಅಂಗಡಿ ಮುಂಗಟ್ಟುಗಳು ಕೂಡ ಒತ್ತುವರಿ ಮಾಡುವಂತ ಕಾರ್ಯವನ್ನು ಮಾಡಿದ್ರು. ಆ ರೀತಿ ಏನಾದ್ರು ಮಾಡಿದ್ರೆ ದಂಡ ಹಾಕಿ ಸರ್, ನಾವೇನು ಬೇಡ ಅಂತ ಹೇಳೋದಿಲ್ಲ. ಆವಾಗ ಫುಟ್ಪಾತ್ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ,
ಜನರು ಸರಾಗವಾಗಿ ಫುಟ್ಪಾತ್ ಅಲ್ಲಿ ಓಡಾಡುವಂತಾಗತ್ತೆ. ಈ ಮೂಲಕ ರಸ್ತೆ ಅಪಘಾತಗಳ ಪ್ರಕರಣ ಏನಿದೆ ಸಂಖ್ಯೆ ಇದು ಇಳಿಮುಖ ಆಗತ್ತೆ. ಈ ಮೂಲಕ ನಗರದ ಅಭಿವೃದ್ಧಿಗೆ ಮೆಟ್ರೋ ಸಿಟಿ ಬೆಂಗಳೂರು ಏನಿದೆ ಇದನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡುವಂತ ಕಲ್ಪನೆ ಏನಿತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಕನಸು, ಅದು ಸಾಕಾರಗೊಳ್ಳುತ್ತೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗಾಗಲೇ ನಗರದ ಬಹುತೇಕ ಏರಿಯಾಗಳಲ್ಲಿ, ಅದರಲ್ಲೂ ಕೂಡ 20% ಜನನಿಬಿಡ ಇರುವಂತ ರಸ್ತೆಗಳ ಅಕ್ಕಪಕ್ಕದ ಫುಟ್ಪಾತ್ ಯಾರಾದ್ರೂ ಒತ್ತುವರಿ ಮಾಡಿಕೊಂಡಿದ್ರೆ ಆ ತೆರವು ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯವಾಗಿ ಸಬ್ ರೋಡ್ಗಳಲ್ಲಿ ಅಂದ್ರೆ ಪಕ್ಕದ ರಸ್ತೆಗಳಲ್ಲಿ ಅವ್ರಿಗೆ ವ್ಯಾಪಾರಕ್ಕೂ ಕೂಡ ಅವಕಾಶವನ್ನ ಮಾಡಿ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಇದಕ್ಕೆ ವ್ಯಾಪಾರಿ ಸಂಘಟನೆಗಳಿರ್ಬೋದು, ಹೋಟೆಲ್ ಸಂಘಟನೆ ಇರಬಹುದು, ಬೈಪ್ಯಾಕ್ ಅಂತ ಸಂಸ್ಥೆಗಳಿರ್ಬೋದು, ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಹಿರಿಯ ನಾಗರಿಕರು ಹೇಳ್ತಾ ಇರೋದು ಫುಟ್ಪಾತ್ ಜನರು ಓಡಾಟಕ್ಕಿರೋದು, ನಮ್ಮಂತವರ ಹಿರಿಜೀವಿಗಳ ಓಡಾಟಕ್ಕಿರೋದು, ಅದನ್ನ ಫುಟ್ಪಾತ್ ಜನರಿಗಾಗಿ ಪಾದಾಚಾರಿಗಳ ಓಡಾಟಕ್ಕಾಗಿ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಸರ್ಕಾರದ ಕಾರ್ಯಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರೈಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಈಗ ನಮ್ಮ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್. ಬೆಂಗಳೂರಿನಲ್ಲಿ ಬಸ್ಗೆ ಬಸ್ ಡಿಕ್ಕಿಯಾಗಿರುವಂತಹ ಘಟನೆ ನಡೆದಿದೆ. ಕೆಆರ್ ಸರ್ಕಲ್ನಲ್ಲಿ ಅಪಘಾತ ಸಂಭವಿಸಿದ್ದು, ಅಪಘಾತದಲ್ಲಿ ಬಸ್ ಡ್ರೈವರ್ ಸ್ಥಿತಿ ಚಿಂತಾಜನಕವಾಗಿದೆ. ಡ್ರೈವರ್ನ ಮಾರ್ಥಾಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಡ್ರೈವರ್ ಹಿಂಬದಿ ಕುಳಿತಿದ್ದ ಯುವತಿಯ ಕಾಲುಗೆ ಗಂಭೀರವಾಗಿ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಘಟನೆ ಕುರಿತು ವೈದ್ಯರು ಕೂಡ ಮಾಹಿತಿ ನೀಡಿದ್ದು ಗಾಯಾಳುಗಳ ಆರೋಗ್ಯ ಸ್ಥಿರವಾಗಿದೆ ಎಂದಿದ್ದಾರೆ. ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿದ್ದ ಸಚಿವ ಭೈರತಿ ಸುರೇಶ್ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ಇದೇ ವೇಳೆ ಮಾತನಾಡಿ, ಕೆಆರ್ ಸರ್ಕಲ್ನಲ್ಲಿ ಬಿಎಂಟಿಸಿ ಇವಿ ಬಸ್ ಅಪಘಾತ ಆಗಿದೆ. 13 ಜನರಿಗೆ ಗಾಯವಾಗಿದೆ. ಚಾಲಕ ಸೇರಿದಂತೆ ಇನ್ನಿಬ್ಬರ ಸ್ಥಿತಿ ಗಂಭೀರವಾಗಿದೆ. ಡ್ರೈವರ್ ಅನ್ನ ಮಾತನಾಡಿಸಿದ್ದೇನೆ. ಅವರು ಮಳೆ ಜಾಸ್ತಿ ಬರ್ತಾ ಇತ್ತು, ಬ್ರೇಕ್ ಸರಿಯಾಗಿ ಹಿಡಿಯಲಿಲ್ಲ ಅಂದಿದ್ದಾರೆ. ಇದೇ ವೇಳೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನ ಭರಿಸ್ತೇನೆ ಅಂದಿದ್ದಾರೆ. ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದು ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಮಾರ್ತಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಬೈಕ್ ಹಿಂಬದಿಯಲ್ಲಿ ಕುಳಿತಿದ್ದ ನಾಗಾರ್ಜುನ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಎಚ್ಎಎಲ್ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳೇ ಹೆಚ್ಚು ಅಪಘಾತ ಆಗ್ತಾ ಇರುವಂತದ್ದು. ಕಳೆದ 3 ವರ್ಷದಲ್ಲಿ ಇವಿ ಬಸ್ಗೆ 36 ಮಂದಿ ಬಲಿಯಾಗಿದ್ದಾರೆ. ಹೊರಗುತ್ತಿಗೆ ಆಧಾರದಲ್ಲಿ ಇವಿ ಬಸ್ ಚಾಲಕರು ಕೆಲಸ ಮಾಡ್ತಾ ಇದ್ದು ನೇಮಕಾತಿ ಸಮಯದಲ್ಲಿ ಸರಿಯಾದ ಮಾನದಂಡ ಪಾಲಿಸದ ಆರೋಪ ಕೇಳಿಬಂದಿದೆ. 3 ವರ್ಷದ ಅನುಭವ ಇದ್ದವರನ್ನ ನೇಮಕ ಮಾಡಿಕೊಳ್ತಾ ಇದ್ದು ಕೆಲ ಚಾಲಕರಿಗೆ ಮಾತ್ರ 15 ದಿನಗಳ ಟ್ರೈನಿಂಗ್ ನೀಡಲಾಗ್ತಾ ಇದೆ. ಹೀಗಾಗಿ ಇವಿ ಬಸ್ಗಳ ಅಪಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎನ್ನಲಾಗ್ತಾ ಇದೆ. ತಲೆ ಸುತ್ತು ಬಂದು ಮೆಟ್ರೋ ಹಳಿಗೆ ಮಹಿಳೆಯೊಬ್ಬರು ಬಿದ್ದಿರುವಂತಹ ಘಟನೆ ಬೆಂಗಳೂರಿನ ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿದೆ. ಮೆಟ್ರೋ ಬರ್ತಾ ಇದ್ದಂತೆ ಮಹಿಳೆ ಕುಸಿದು ಹಳಿ ಮೇಲೆ ಬಿದ್ದಿದ್ದಾರೆ. ತಕ್ಷಣವೇ ಲೋಕೋ ಪೈಲಟ್ ಟ್ರೈನ್ ಅನ್ನ ಮೆಟ್ರೋನ ನಿಲ್ಲಿಸಿದ್ದಾರೆ. ಮಹಿಳೆಯನ್ನ ಸಿಬ್ಬಂದಿ ರಕ್ಷಿಸಿದ್ದಾರೆ. ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆ ನಡೆಸ್ತಾ ಇದ್ದು ತಲೆ ಸುತ್ತು ಬಂದು ಬಿದ್ದಿದ್ದಾಗಿ ಮಹಿಳೆ ಹೇಳಿದ್ದಾರೆ. ಲಾರಿ ಡಿಕ್ಕಿ ಹೊಡೆದು ರಸ್ತೆ ದಾಟ್ತಾ ಇದ್ದ ಪಾದಚಾರಿ ಸಾವನ್ನಪ್ಪಿರುವಂತಹ ಘಟನೆ ದೇವನಹಳ್ಳಿ ಹೊರವಲಯದ ರಾಣಿ ಕ್ರಾಸ್ ಬಳಿ ನಡೆದಿದೆ. ಆಂಧ್ರದ ಕದಿರಿ ಮೂಲದ ಸೂರ್ಯನಾರಾಯಣ ರೆಡ್ಡಿ ಮೃತಪಟ್ಟಿದ್ದಾರೆ. ಹೆದ್ದಾರಿಯಲ್ಲಿ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ರಸ್ತೆ ದಾಟ್ತಾ ಇದ್ದಂತಹ ವೇಳೆ ಲಾರಿ ಡಿಕ್ಕಿ ಹೊಡೆದಿದೆ. ಅಪಘಾತದ ನಂತರ ಲಾರಿಯನ್ನ ಸ್ಥಳದಲ್ಲೇ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ರಾಜ್ಯದಲ್ಲಿ ಎಸ್ಐಆರ್ ಗೊಂದಲದ ಹಿನ್ನೆಲೆ ಬಿಎಲ್ಒಗಳ ಮತ್ತು ಕಾಂಗ್ರೆಸ್ ವಿರುದ್ಧ ಮುಖ್ಯ ಚುನಾವಣಾಧಿಕಾರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೂರು ನೀಡಿದ್ದಾರೆ. ಎಸ್ಐಆರ್ ಸೂಕ್ತ ರೀತಿಯಲ್ಲಿ ಮಾಡುವಂತೆ ಕ್ರಮ ವಹಿಸಲು ಮನವಿ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಸದುದ್ದೇಶವನ್ನ ಇಟ್ಕೊಂಡು ಎಸ್ಐಆರ್ ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ತಣ್ಣೀರೆರಚುವಂತಹ ಕೆಲಸ ಮಾಡ್ತಾ ಇದೆ. ಬಿಎಲ್ಒಗಳು ಮನೆ ಮನೆಗೆ ಹೋಗಿ ಪ್ರಕ್ರಿಯೆ ಮಾಡಬೇಕು. ಆದರೆ ಬಿಎಲ್ಒಗಳು ಕಲ್ಯಾಣ ಮಂಟಪ, ಮಸೀದಿಗಳಲ್ಲಿ ಕೂರಿಸಿಕೊಂಡು ಅರ್ಜಿ ತುಂಬಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿ ಆಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಬಿಎಲ್ಒಗಳನ್ನ ಇವತ್ತು ಚೌಲ್ಟ್ರಿನಲ್ಲಿ ಕೂರಿಸಿಕೊಂಡು, ಕಲ್ಯಾಣ ಮಂಟಪದಲ್ಲಿ ಕೂರಿಸಿಕೊಂಡು, ಕೆಲವು ಕಡೆ ಮಸೀದಿನಲ್ಲಿ ಕೂರಿಸಿಕೊಂಡು, ಕೆಲವು ಕಡೆ ಶಾಸಕರು ತಮ್ಮ ಕಚೇರಿನಲ್ಲಿ ಕೂರಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ಚುನಾವಣಾ ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಒಂದು ಅವ್ಯವಸ್ಥೆನ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಆಗ್ತಾ ಇರುವಂತದ್ದು.
ಅಧಿಕಾರಿಗಳ ಮೇಲೆ ಒತ್ತಡವೂ ಕೂಡ ಹೇರ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು. ಹಾಗಾಗಿ ನಾವು ಮಾನ್ಯ ಆಯುಕ್ತರನ್ನ ಭೇಟಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆನ ಕೊಡುವಂತ ಕೆಲಸ ಆಗಬೇಕಾಗಿದೆ. ಶಾರ್ಟ್ ಮೂವಿಯಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಸಿನಿಮಾ ನಟನ ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ. ಈ ಘಟನೆ ಬೆಂಗಳೂರಿನ ಕೋಡಿಗೆಹಳ್ಳಿಯಲ್ಲಿ ನಡೆದಿದೆ. ನಟ ಲಿಖಿತ್ ರಾಜ್ ಮನೆಯಲ್ಲಿ ಕಳ್ಳತನ ಮಾಡಲಾಗಿದೆ. ಫ್ಲಾಟ್ ನಂಬರ್ F01 ಹೆಸರಿನ ಶಾರ್ಟ್ ಮೂವಿಯನ್ನ ನಟ ಲಿಖಿತ್ ರಾಜ್ ನಿರ್ದೇಶನ ಮಾಡ್ತಾ ಇದ್ರು. ಹೀಗಾಗಿ ಲಿಖಿತ್ ರಾಜ್ ಬಳಿಯಲ್ಲಿ ಅವಕಾಶವನ್ನ ಕೇಳ್ಕೊಂಡು ಬಂದಿದ್ದ ಅಭಿಷೇಕ್ ಎಂಬಾತ ಮನೆಯಲ್ಲಿದ್ದ ಚಿನ್ನದ ಸರ ಕದ್ದಿದ್ದಾನೆ. ಸದ್ಯ ಅಭಿಷೇಕ್ನನ್ನ ಬಂಧಿಸಿದ್ದು ಚಿನ್ನದ ಸರ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕ ನಡು ರಸ್ತೆಯಲ್ಲೇ ಪುಂಡಾಟ ಮೆರೆದಿದ್ದಾನೆ. ದಾರಿ ಕೇಳಿ ಹಾರ್ನ್ ಮಾಡಿದ್ದಕ್ಕೆ ರಾಡ್ನಿಂದ ಕಾರ್ಗೆ ಹೊಡೆದು ಅಟ್ಟಹಾಸ ಮೆರೆದಿದ್ದಾನೆ. ಬಿಟಿಎಂ ಲೇಔಟ್ ಬಳಿಯಲ್ಲಿ ಈ ಘಟನೆ ನಡೆದಿದ್ದು ಮೊಬೈಲಲ್ಲಿ ದೃಶ್ಯ ಸೆರೆಯಾಗಿದೆ. ಬೆಂಗಳೂರಲ್ಲಿ ಯುವತಿ ಮೇಲೆ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಪಾರ್ಟಿ ಮಾಡುವ ನೆಪದಲ್ಲಿ ಪರಿಚಯಸ್ಥರೇ ಯುವತಿಯನ್ನ ಕರೆಸಿ ಅತ್ಯಾಚಾರ ಮಾಡಿದ್ದಾರೆ ಅಂತ ದೂರು ದಾಖಲಾಗಿದೆ. ತಲಘಟ್ಟಪುರ ಮಾರುತಿ ನಗರದಲ್ಲಿ ಈ ಘಟನೆ ನಡೆದಿದೆ. ಘಟನೆ ಬಗ್ಗೆ ಸಂತ್ರಸ್ತೆಯೇ 112ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾಳಂತೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸ್ನೇಹಿತ ಸೋಮಶೇಖರ್ ಸೇರಿದಂತೆ 5ರನ್ನ ಬಂಧಿಸಿದ್ದಾರೆ. ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡೇ ಕೇರ್ ಸೆಂಟರ್ನಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಈ ಮಧ್ಯೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ. ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸ್ ದಾಖಲಿಸಿದ್ದು ಘಟನೆ ಬಗ್ಗೆ ವರದಿ ಕೇಳಿದೆ. ಮುಖ್ಯ ಕಾರ್ಯದರ್ಶಿ ಹಾಗೂ ಡಿಜಿಪಿ ಬಳಿ ವರದಿಯನ್ನ ಕೇಳಿ ಆದೇಶಿಸಿದೆ. ಅಲ್ಲದೆ 2 ವಾರಗಳಲ್ಲಿ ವರದಿ ಸಲ್ಲಿಸಲು ಗಡುವು ಕೊಟ್ಟಿದೆ. ವಾಟರ್ ಮಾಫಿಯಾ ನಡೆಸ್ತಾ ಇದ್ದ ಜಿಬಿಎ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಶಶಿಕಾಂತ್ ಬೆಳ್ಳೂರ ಅವರನ್ನ ಪಶ್ಚಿಮ ನಗರ ಪಾಲಿಕೆ ಆಯುಕ್ತ ಕೆವಿ ರಾಜೇಂದ್ರರಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಸರ್ಕಾರಿ ಸೇವೆಯಲ್ಲಿದ್ದು ಕೂಡ ನೀರಿನ ಟ್ಯಾಂಕರ್ ಅನ್ನ ಇಟ್ಕೊಂಡು ಬಿಸಿನೆಸ್ ಮಾಡ್ತಾ ಇದ್ರು ಎನ್ನಲಾಗಿದೆ. ಅಲ್ಲದೆ ತೆರಿಗೆ ಸಂಗ್ರಹ ಮಾಡುವಲ್ಲಿ ವಿಫಲ ತೋರಿದ ಹಿನ್ನೆಲೆ ಅಮಾನತು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಸಾಕಿದಂತಹ ಹೆಬ್ಬಾವು ಪತ್ತೆಯಾಗಿದೆ. ಕಾಮಾಕ್ಷಿಪಾಳ್ಯ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನ ಫ್ಲಾಟ್ ಒಂದರಲ್ಲಿ ಹೆಬ್ಬಾವುಗಳು ಪತ್ತೆಯಾಗಿವೆ. ಆಂಧ್ರ ಮೂಲದ ವ್ಯಕ್ತಿಯೊಬ್ಬ ಮನೆಯಲ್ಲಿ ಹೆಬ್ಬಾವು ಸಾಕ್ತಾ ಇರುವಂತಹ ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ದಾಳಿ ಮಾಡಿದ್ರು. ಹಾವನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ನೆಲಮಂಗಲದ ಹೆಸರುಘಟ್ಟ ಸಮೀಪ ತೋಟಗೆರೆ ಗ್ರಾಮದ ಮನೆಯೊಂದರಲ್ಲಿ 5 ಅಡಿ ಉದ್ದದ ನಾಗರಹಾವು ಕಾಣಿಸಿಕೊಂಡಿದೆ. ಮಗು ಹೊಟ್ಟೆಯ ಮೇಲೆಯೇ ನಾಗರಹಾವು ಮಲಗಿದ್ದು ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ತಕ್ಷಣ ಸ್ಥಳಕ್ಕೆ ಬಂದ ಉರಗ ತಜ್ಞರು ಹಾವನ್ನ ರಕ್ಷಣೆ ಮಾಡಿದ್ದಾರೆ. ಕುಟುಂಬಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ವಿದ್ಯುತ್ ವಿತರಣೆಗೆ ಟಾಟಾ ಪವರ್ ಕಂಪನಿ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ವಿರೋಧದ ಬೆನ್ನಲ್ಲೇ ಟಾಟಾ ಕಂಪನಿ ಹಿಂದೆ ಸರಿದಿದೆ. ಕಂಪನಿ ವಕೀಲರು ಅರ್ಜಿ ವಾಪಸ್ ಪಡೆದಿದ್ದು ರೈತರು, ವಿದ್ಯುತ್ ನೌಕರರು, ಸಂಘ ಸಂಸ್ಥೆಗಳು ನಿರಾಳರಾಗಿದ್ದಾರೆ. ಈ ಹಿಂದೆ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣೆ ಕೊಡದಂತೆ ಆಕ್ಷೇಪ ವ್ಯಕ್ತವಾಗಿತ್ತು. ಹೀಗಾಗಿ ತೀವ್ರ ವಿರೋಧದ ಹಿನ್ನೆಲೆ ಟಾಟಾ ಕಂಪನಿ ತನ್ನ ಅರ್ಜಿಯನ್ನ ವಾಪಸ್ ಪಡೆದಿದೆ. ಬೆಂಗಳೂರಿನಲ್ಲಿ ಮುಂದಿನ 3 ದಿನಗಳ ಕಾಲ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಸಾಧಾರಣ ಮಳೆಯಾಗ್ತಾ ಇದ್ದು ಮುಂದಿನ 3 ದಿನ ಭಾರೀ ಮಳೆಯಾಗಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಕರ್ನಾಟಕದ ಹಳ್ಳಿಗಳಿಂದ ಹಿಡಿದು ನಗರಗಳ ಗಲ್ಲಿಯ ಜನರ ಧ್ವನಿಯಾಗಿರುವ ನ್ಯೂಸ್ 18 ಕನ್ನಡ ನಿಮ್ಮ ವಿಶ್ವಾಸ ಗಳಿಸಿ ಕನ್ನಡದ ನಂಬರ್ 1 ನ್ಯೂಸ್ ಚಾನೆಲ್ ಆಗಿ ಬೆಳೆದಿದೆ. ದೇಶದ ಅತಿದೊಡ್ಡ ನ್ಯೂಸ್ ನೆಟ್ವರ್ಕ್ ಆಗಿರುವ ನೆಟ್ವರ್ಕ್ 18 ನಲ್ಲಿ ಮಾತ್ರ ನಿಮಗೆ ನಿಖರ ಸುದ್ದಿ ಸಿಗಲು ಸಾಧ್ಯ. ಮಿಸ್ ಮಾಡದೆ ನ್ಯೂಸ್ 18 ಕನ್ನಡವನ್ನ ಯೂಟ್ಯೂಬ್ನಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪಟ್ಟಂತ ಒತ್ತಿ. ರಾಜ್ಯದ ಮೂಲೆ ಮೂಲೆಯ ಸುದ್ದಿ ಹಳ್ಳಿಗಳಿಂದ ಹಿಡಿದು ಜಿಲ್ಲೆಗಳವರೆಗೆ
ತೀವ್ರವಾಗಿ ಹದಗೆಟ್ಟಿರುವಂತ ರಸ್ತೆಗಳು. ಕುಡಿಗೆ ಸೂದಕ್ಕೆ ನೀರು ಇಲ್ರಿ. ಒಂದು ಯಾರನ್ನೂ ನಮ್ಮ ಕಷ್ಟ ಯಾರು ಕೇಳಂಗಿಲ್ರಿ. ಮುಂಜಾನೆ ಊಟ ಬಿಟ್ಕೇಸಿ ನೀರು ಬಿಟ್ಕೇಸಿ ನಿಂತಿರ್ತಾರಿಲ್ಲಿ. ಮೊದಲಿಗೆ ಬೆಳೆನೂ ಇಲ್ಲ, ಈಗ ಬೆಲೆನೂ ಇಲ್ಲ. ನಾವು ಯಾವ ತರ ಮಾಡಬೇಕು, ಏನ್ ಮಾಡಬೇಕು ನಮಗೂ ದಿಕ್ತೋಚದೆ ಇದೆ. ಮುಕ್ತವಾಗಿ ನಮ್ಮ ರಸ್ತೆ ಕೊಡ್ಲಿಲ್ಲ ಅಂದ್ರೆ ಲಬೋ 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 ಈ ಚಳವಳಿ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆನ ಕೊಡ್ತೇವೆ. ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಷ್ಟ ಧ್ವನಿ. ಕರುನಾಡಿನ ದಿನನಿತ್ಯದ ಬೆಳವಣಿಗೆಗಳ ಕನ್ನಡಿ. ಸಮಗ್ರ ಕರ್ನಾಟಕದ ಕನ್ನಡಿ, ಕನ್ನಡಿಗರ ಜೀವನಾಡಿ, ಕನ್ನಡ ನಾಡಿ. ಪ್ರತಿದಿನ ರಾತ್ರಿ 7:56ಕ್ಕೆ. ಕರ್ನಾಟಕದ ಹಳ್ಳಿಗಳಿಂದ ಹಿಡಿದು ನಗರಗಳ ಗಲ್ಲಿ ಗಲ್ಲಿಯ ಜನರ ಧ್ವನಿಯಾಗಿರುವ ನ್ಯೂಸ್ 18 ಕನ್ನಡ ನಿಮ್ಮ ವಿಶ್ವಾಸ ಗಳಿಸಿ ಕನ್ನಡದ ನಂಬರ್ 1 ನ್ಯೂಸ್ ಚಾನೆಲ್ ಆಗಿ ಬೆಳೆದಿದೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಆಗಿರುವ ನೆಟ್ವರ್ಕ್ 18 ನಲ್ಲಿ ಮಾತ್ರ ನಿಮಗೆ ನಿಖರ ಸುದ್ದಿ ಸಿಗಲು ಸಾಧ್ಯ. ಮಿಸ್ ಮಾಡದೆ ನ್ಯೂಸ್ 18 ಕನ್ನಡವನ್ನ ಯೂಟ್ಯೂಬ್ನಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪಟ್ಟಂತ ಒತ್ತಿ. ನಮ್ಮ ಬೆಂಗಳೂರು ಈಗ ಹೊಸ ರೂಪದಲ್ಲಿ. ಗಲ್ಲಿ ಗಲ್ಲಿಯಲ್ಲೂ ಜನರ ಧ್ವನಿ, ನಿಮ್ಮದೇ ಸುದ್ದಿ. ರೋಡ್ ಎಲ್ಲ ಫುಲ್ ಡ್ಯಾಮೇಜ್ ಮಾಡಿದ್ದಾರೆ. ಎಲ್ಲಾ ಕಡೆ ಹಳ್ಳ ಇರುತ್ತೆ. ಗಾಡಿ ಬರಲ್ಲ, ಎಮ್ಮೆಲ್ಲೆ ಸಿಗಲ್ಲ. ಸರ್ಕಾರದ ಫಂಡ್ಗಳು ಎಲ್ಲಿ ಹೋಗ್ತಾ ಇದೆ ಅಂತ ನನಗೂ ಅರ್ಥ ಆಗ್ತಾ ಇದೆ. ಆಳುತ್ತಿರುವವರ ಗಮನಕ್ಕೆ ನಿಮ್ಮ ಸಮಸ್ಯೆಗಳು. ಜನಪ್ರತಿನಿಧಿಗಳನ್ನ ಬಡಿದೆಬ್ಬಿಸುವ ಸಮಯ ಬಂದಿದೆ. ಜನಸಾಮಾನ್ಯರ ಜೊತೆಗೆ ನಾವಿದ್ದೇವೆ. ಶೀಘ್ರ ಪರಿಹಾರಕ್ಕೆ ಒಂದೇ ವೇದಿಕೆ. ನಮ್ಮ ಬೆಂಗಳೂರು ಪ್ರತಿದಿನ ರಾತ್ರಿ 9:56ಕ್ಕೆ. ಕರ್ನಾಟಕದ ಹಳ್ಳಿಗಳಿಂದ ಹಿಡಿದು ನಗರಗಳ ಗಲ್ಲಿ ಗಲ್ಲಿಯ ಜನರ ಧ್ವನಿಯಾಗಿರುವ ನ್ಯೂಸ್ 18 ಕನ್ನಡ ನಿಮ್ಮ ವಿಶ್ವಾಸ ಗಳಿಸಿ ಕನ್ನಡದ ನಂಬರ್ 1 ನ್ಯೂಸ್ ಚಾನೆಲ್ ಆಗಿ ಬೆಳೆದಿದೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಆಗಿರುವ ನೆಟ್ವರ್ಕ್ 18 ನಲ್ಲಿ ಮಾತ್ರ ನಿಮಗೆ ನಿಖರ ಸುದ್ದಿ ಸಿಗೋಕೆ ಸಾಧ್ಯ. ಮಿಸ್ ಮಾಡದೆ ನ್ಯೂಸ್ 18 ಕನ್ನಡವನ್ನ ಯೂಟ್ಯೂಬ್ನಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ. ಕರ್ನಾಟಕದ ಹಳ್ಳಿಗಳಿಂದ ಹಿಡಿದು ನಗರಗಳ ಗಲ್ಲಿ ಗಲ್ಲಿಯ ಜನರ ಧ್ವನಿಯಾಗಿರುವ ನ್ಯೂಸ್ 18 ಕನ್ನಡ ನಿಮ್ಮ ವಿಶ್ವಾಸ ಗಳಿಸಿ ಕನ್ನಡದ ನಂಬರ್ 1 ನ್ಯೂಸ್ ಚಾನೆಲ್ ಆಗಿ ಬೆಳೆದಿದೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್. ವೆಲ್ಕಮ್ ಬ್ಯಾಕ್. ಸನ್ನಡತೆ ತೋರಿದ 24 ಜೀವಾವಧಿ ಕೈದಿಗಳನ್ನ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಮಾಡಲಾಗಿದೆ. ಕೊಲೆ ಕೇಸಲ್ಲಿ ಜೈಲು ಸೇರಿದ್ದ ಮಣಿಕಂಠ ಎಂಬಾತ ತನ್ನ ಲವ್ ಕಹಾನಿಯನ್ನ ಬಿಚ್ಚಿಟ್ಟಿದ್ದಾನೆ. ಕೊಲೆ ಮಾಡೋ ಮೊದಲೇ ಯುವತಿಯೊಬ್ಬಳನ್ನ ಮಣಿಕಂಠ ಪ್ರೀತಿ ಮಾಡ್ತಿದ್ದಂತೆ. ಕೊಲೆ ಮಾಡಿ ಜೈಲಿಗೆ ಹೋದ್ರೂ ಪ್ರೀತಿ ಮಾಡ್ತಾ ಇದ್ದ ಯುವತಿ ಕೈ ಬಿಟ್ಟಿರ್ಲಿಲ್ವಂತೆ. 2017ರಲ್ಲಿ ಪೆರೋಲ್ ಮೇಲೆ ಹೋಗಿ ಮನೆದೇವರ ದೇವಸ್ಥಾನದಲ್ಲಿ ಮದುವೆ ಆಗಿದ್ನಂತೆ. ಇವರಿಬ್ಬರ ಪ್ರೀತಿಗೆ 7 ವರ್ಷದ ಮಗನಿದ್ದು ಪತ್ನಿ ಮಗನ ಜೊತೆ ಹೊಸ ಜೀವನ ಶುರು ಮಾಡಿದ್ದೇನೆ ಅಂತ ಬಿಡುಗಡೆಯಾದ ಮಣಿಕಂಠ ಹೇಳಿದ್ದಾರೆ. ನಾವೊಂದು ಮರ್ಡರ್ ಕೇಸು ಮಿಸ್ ಆಗಿ ಮಾಡ್ಕೊಂಡಿದ್ವಿ. ಅದರಲ್ಲಿ 14 ವರ್ಷ ಶಿಕ್ಷೆ ಅನುಭವಿಸಿ ಇವತ್ತು ನಮಗೆ ಹೊಸ ಜೀವನ ಸಿಕ್ಕಿದೆ. ತುಂಬ ಖುಷಿ ಇದೆ ಸರ್. ನಮಗೆ ತಾಯಿ ತಂದೆ ನೋಡ್ಕೊಬೇಕು, ಅಣ್ಣ ತಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಫ್ಯಾಮಿಲಿ ಬಿಟ್ಟಿರೋಕ್ಕಾಗಲ್ಲ ಸರ್. ಪರಿವರ್ತನೆ ಅದು ಆಟೋಮೆಟಿಕ್ ಮಾಡಿಸುತ್ತೆ ಸರ್. 14 ವರ್ಷ ಅಂದರೆ ಯೋಚನೆ ಮಾಡಿ ನೋಡಿ ಸರ್, ತುಂಬ ಕಷ್ಟ ಇರುತ್ತೆ. ತುಂಬಾ ಕಳ್ಕೊಂಡಿದ್ದೀವಿ. ಎಸ್ಪೆಷಲಿ ಹೇಳ್ಬೇಕಂದ್ರೆ ನಾವು ಏನು ಕಳ್ಕೊಂಡಿಲ್ಲ ಅಂತ ಕೇಳ್ಬೇಕು ಸರ್. ನೀವು ಎಲ್ಲ ಕಳ್ಕೊಂಡಿದ್ದೀವಿ. ಬದುಕಿದ್ರು 15 ವರ್ಷ ತಾಯಿ ತಂದೆ ನೋಡಿಲ್ಲ ಅಂದಾಗ ಇನ್ನೇನಾಗುತ್ತೆ ಸರ್. ಹೆಂಡತಿ ಮಕ್ಕಳು ಜೊತೆ ಕರೆಕ್ಟಾಗಿ ಸಂಸಾರ ಮಾಡಿಲ್ಲ ಸರ್. ಅದೇ ಕೋಪ ಮಾಡ್ಕೊಬಾರ್ದು ಸರ್. ಏನೂ ಆಗೋಂಥದ್ದಿಲ್ಲ ಕೋಪ ಮಾಡಿಕೊಂಡು. ಪ್ರೀತಿಯಿಂದ ಏನು ಬೇಕಾದ್ರೂ ಮಾಡಿಬಿಡ್ಬೋದಂತೆ. ಬಟ್ ಕೋಪದಿಂದ ಮಾತ್ರ ಇದೊಂದೇ ಮಾಡೋಕ್ಕಾಗೋದು. ಇದನ್ನು ಮಾಡಿದ್ರೆ ಈ ಥರ ಅನುಭವಿಸಾಗಬೇಕಾಗತ್ತೆ. ನಾವೊಂದು ಮರ್ಡರ್ ಕೇಸು ಮಿಸ್ ಆಗಿ ಮಾಡ್ಕೊಂಡಿದ್ವಿ. ಅದರಲ್ಲಿ 14 ವರ್ಷ ಶಿಕ್ಷೆ ಅನುಭವಿಸಿ ಇವತ್ತು ನಮಗೆ ಹೊಸ ಜೀವನ ಸಿಕ್ಕಿದೆ. ತುಂಬ ಖುಷಿ ಇದೆ ಸರ್. ನಮಗೆ ತಾಯಿ ತಂದೆ ನೋಡ್ಕೊಬೇಕು, ಅಣ್ಣ ತಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಫ್ಯಾಮಿಲಿ ಬಿಟ್ಟಿರೋಕ್ಕಾಗಲ್ಲ ಸರ್. ಪರಿವರ್ತನೆ ಅದು ಆಟೋಮೆಟಿಕ್ ಮಾಡಿಸುತ್ತೆ ಸರ್. 14 ವರ್ಷ ಅಂದರೆ ಯೋಚನೆ ಮಾಡಿ ನೋಡಿ ಸರ್, ತುಂಬ ಕಷ್ಟ ಇರುತ್ತೆ. ತುಂಬಾ ಕಳ್ಕೊಂಡಿದ್ದೀವಿ. ಎಸ್ಪೆಷಲಿ ಹೇಳ್ಬೇಕಂದ್ರೆ ನಾವು ಏನು ಕಳ್ಕೊಂಡಿಲ್ಲ ಅಂತ ಕೇಳ್ಬೇಕು ಸರ್. ನೀವು ಎಲ್ಲ ಕಳ್ಕೊಂಡಿದ್ದೀವಿ. ಬದುಕಿದ್ರು 15 ವರ್ಷ ತಾಯಿ ತಂದೆ ನೋಡಿಲ್ಲ ಅಂದಾಗ ಇನ್ನೇನಾಗುತ್ತೆ ಸರ್. ಹೆಂಡತಿ ಮಕ್ಕಳು ಜೊತೆ ಕರೆಕ್ಟಾಗಿ ಸಂಸಾರ ಮಾಡಿಲ್ಲ ಸರ್. ಅದೇ ಕೋಪ ಮಾಡ್ಕೊಬಾರ್ದು ಸರ್. ಏನೂ ಆಗೋಂಥದ್ದಿಲ್ಲ ಕೋಪ ಮಾಡಿಕೊಂಡು. ಪ್ರೀತಿಯಿಂದ ಏನು ಬೇಕಾದ್ರೂ ಮಾಡಿಬಿಡ್ಬೋದಂತೆ. ಬಟ್ ಕೋಪದಿಂದ ಮಾತ್ರ ಇದೊಂದೇ ಮಾಡೋಕ್ಕಾಗೋದು. ಇದನ್ನು ಮಾಡಿದ್ರೆ ಈ ಥರ ಅನುಭವಿಸಾಗಬೇಕಾಗತ್ತೆ. ನಾವೊಂದು ಮರ್ಡರ್ ಕೇಸು 3 ಮರ್ಡರ್ 37 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ರಿಲೀಸ್ ಆಗಿದ್ದಾರೆ ಸಾಯಿ ಬಣ್ಣ ಲಿಂಗಪ್ಪ ನಾಟಿಕಾರ್. ಜೇವರ್ಗಿ ಮೂಲದ ಸಾಯಿ ಬಣ್ಣ ಲಿಂಗಪ್ಪ ನಾಟಿಕಾರ್ 3 ಜನರನ್ನ ಕೊಲೆ ಮಾಡಿ ಜೈಲು ಸೇರಿದ್ರು.
ಅನೈತಿಕ ಸಂಬಂಧ ಹೊಂದಿದ್ದ ಪತ್ನಿಯನ್ನ ಕೊಲೆಗೈದಿದ್ದರಂತೆ. ನಾನು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನಲ್ ಕ್ಲರ್ಕಾಗಿ ಕೆಲಸ ಮಾಡ್ತಿದ್ದಾಗ ನಾನು ನೌಕರಿಗೆ ಹೋಗಬೇಕು, ಹೆಂಡ್ತಿಲಿ ಮನೆಯಲ್ಲಿ ವೇಷವಾಟಿಕೆ ಮಾಡ್ತಿದ್ದು. ಬಂದು ದಿನ ಕೇಳಿದೆ, ಏನು ಹಿಂಗೆ ಹೋಗ್ತಾ ಇದ್ದೆ, ಯಾರೋ ಮನೇಲಿ ಬಂದು ಹೋದ್ರಲ್ಲ, ಅವ್ರು ಯಾರೆಲ್ಲ ನಮ್ಮ ಕಾಕನ ಮಗ ಹಂಗೆ ಹಿಂಗೆ ಹೇಳಿದ್ರು. ರೆಡ್ ಹ್ಯಾಂಡೆ ಒಂದು ದಿವಸ ರಾತ್ರಿ ಸಿಕ್ಕಿರೋದದ, ಸಿಕ್ಕಾಕೊಂಡಾಗ ಇಬ್ಬರು ತೆಕ್ಕೆ ಕುಸ್ತಿ ಮಾಡಿದೆ, ಓಡಿ ಹೋದ್ರದದ. ಓಡಿ ಹೋದ್ರೆ ಮತ್ತೆ ಇನ್ನೊಂದು ಸಲ ಏನು ಮಾಡಿದೆ, ಇಬ್ಬರನ್ನ ಹೊಡಿಬೇಕಂತ ಮಚ್ಚೆ ಮಾಡಿದ್ದದ. ಮಚ್ಚೆ ಮಾಡಿಸಿ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಮಲ್ಕೊಂಡು ರಾತ್ರಿ ಹೊತ್ತು ಬಂದಿರಿ 2:30 ಸುಮಾರು. ಆ ಗೇಟ್ ತಳ್ಳಿದರೆ ಒಳಗೆ ಹೋಗಿದ್ರೆ ಇಬ್ಬರು ಸಿಕ್ತಿದ್ರದ, ಅದು ಇಬ್ಬರನ್ನೂ ಮಾಡ್ತಿದ್ದೆ. ಅವ್ನು ತಪ್ಪಿಸ್ಕೊಂಡೆ, ಇಬ್ಬರು ತೆಕ್ಕಿ ಕುಸ್ತಿ ಮಾಡಿ ಓಡಿ ಹೋದೆ. ನಾನು ಆಕೆ ಸಿಟ್ಟನ್ನು ಆವೇಶದಲ್ಲಿ ಅವಳನ್ನು ಹೊಡೆದೆ. ಅದು ಕೇಸ್ ಆಯಿತು, ಬಂದೆ. ನಾನು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ದುರ್ಬಳಕೆಗೆ ನಿರ್ಬಂಧ ವಿಧಿಸಲಾಗ್ತಾ ಇದೆ. ಕುಡಿಯುವ ನೀರಿನಲ್ಲಿ ವಾಹನ ತೊಳೆದರೆ ದಂಡ ವಿಧಿಸಲು ಜಲಮಂಡಳಿ ಮುಂದಾಗಿದೆ. ಕಟ್ಟಡ ಕೆಲಸಕ್ಕೂ ನೀರು ಬಳಸದಂತೆ ಸೂಚಿಸಿದ್ದು, ಈಜು ಕೊಳಗಳಿಗೂ ಕೂಡ ಕುಡಿಯುವ ನೀರನ್ನ ಬಳಕೆ ಮಾಡೋದನ್ನ ನಿಷೇಧಿಸಲಾಗಿದೆ. ಒಂದು ವೇಳೆ ರೂಲ್ಸ್ ಬ್ರೇಕ್ ಮಾಡಿದ್ರೆ 5,000ವರೆಗೆ ದಂಡ ಪ್ರಯೋಗಿಸುವುದಕ್ಕೆ ಸಜ್ಜಾಗಿದೆ. ಈ ಬಗ್ಗೆ ಬಿಡಬ್ಲ್ಯೂಎಸ್ಎಸ್ಪಿ ಅಧ್ಯಕ್ಷೆ ಡಾಕ್ಟರ್ ಮಂಜುಳಾ ಮಾಹಿತಿ ನೀಡಿದ್ದಾರೆ. ಮುಂಗಾರು ಮಳೆ ವ್ಯತ್ಯಯದ ಹಿನ್ನೆಲೆ ನೀರು ಪೋಲಾಗದಂತೆ ಜಲಮಂಡಳಿ ಕ್ರಮ ಕೈಗೊಂಡಿದೆ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ದುರ್ಬಳಕೆಗೆ ನಿರ್ಬಂಧ ವಿಧಿಸೋದಕ್ಕೆ ಮುಂದಾಗಿದ್ದಾರೆ. ಕುಡಿಯುವ ನೀರಿನಲ್ಲಿ ವಾಹನವನ್ನ ತೊಳೆದ್ರೆ ಇನ್ಮುಂದೆ ದಂಡ ವಿಧಿಸುತ್ತೆ ಜಲಮಂಡಳಿ. ಕಟ್ಟಡ ಕೆಲಸಕ್ಕೂ ಕೂಡ ನೀರನ್ನ ಬಳಕೆ ಮಾಡಬಾರದು, ಕುಡಿಯೋ ನೀರನ್ನ. ಈಜು ಕೊಳಗಳಿಗೂ ಕೂಡ ಕುಡಿಯೋ ನೀರಿನ ಬಳಕೆಯನ್ನ ನಿಷೇಧಿಸಲಾಗಿದೆ. ಒಂದು ವೇಳೆ ನೀವೇನಾದರೂ ರೂಲ್ಸ್ ಬ್ರೇಕ್ ಮಾಡಿದ್ರೆ 5,000ವರೆಗೆ ದಂಡ ವಿಧಿಸೋದಕ್ಕೆ ಸಜ್ಜಾಗಿದ್ದಾರೆ.